ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಈ ನೂತನ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಆತನ ಕೃಪಾ ವರಗಳಿಂದ ಪ್ರತಿದಿನ ನಮ್ಮನ್ನು, ಆತನ ಕರುಣೆಯಿಂದ ನಮ್ಮನ್ನು ಜೀವಿಸ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ. ಪ್ರೀತಿ ಉಳಿದ ಮಕ್ಕಳೇ, ಈ ದಿನ ಹೊಸ ದಿನ ಕೊಟ್ಟಿದ್ದಾರೆ. ದೇವರ ಕೃಪಾ ವರ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಆತನು ನಮ್ಮ ಕರುಣಿಸುವಂಥ ದೇವರು, ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾನೆ. ಏನಂದರೆ, ಸತ್ಯದ ತುಟಿ ಶಾಶ್ವತ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 19ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಳಿಗೆ ಕ್ಷಣಿಕ. ಆಮೆನ್, ಹಲ್ಲೆಲೂಯಾ. ನೋಡಿ ಏನು ಹೇಳ್ತದೆ ಅಂದರೆ, ಸತ್ಯದ ತುಟಿ ಶಾಶ್ವತ ಎಂಬುದಾಗಿ, ಮತ್ತೆ ಅದೇ ಥರ ಸುಳ್ಳಿನ ನಾಳಿಗೆ ಕ್ಷಣಿಕ. ನೋಡಿ, ಈ ದಿನಗಳಲ್ಲಿ ನೋಡೋದಾದರೆ ಪ್ರೀತಿಯ ದೇವ ಮಕ್ಕಳೇ, ನಮ್ಮ ಯಾವುದನ್ನು ನಾವು ಆರಿಸಿಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ತುಟಿ ದೇವ್ರು ನಾವು ಯಾವ ರೀತಿ ಸತ್ಯದನ್ನು ಆರಿಸ್ಕೊಳ್ತಿದ್ದೇವ ಅಥವಾ ಸುಳ್ಳನ್ನು ಆರಿಸ್ಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಹೇಳ್ಬೋದು, ನಾನು ದೇವರಲ್ಲಿ ಭಯಭಕ್ತಿಗಳನ್ನಾಗಿದ್ದೇನೆ, ನಾನು ಯಾವುದೇ ಥರ ಸುಳ್ಳು ಹೇಳದೆ ನಾನು ಜೀವಿಸ್ತಾ ಇದ್ದೀನಿ ಎಂಬುದಾಗಿ ಹೇಳ್ಬೋದು. ಆದರೆ ಈ ದಿನಗಳಲ್ಲಿ ಬರೀ ಸತ್ಯನ ಹೇಳದೆ ಸುಳ್ಳು ಹೇಳಿ ತಮ್ಮ ಜೀವಿತನ ಕಳೀತಾ ಇದ್ದಾರೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಪ್ರೀತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಸುಳ್ಳನ್ನು ಹೇಳದೆ ದೇವರು ನಮಗೆ ಒಳ್ಳೆ ಒಂದು ಜ್ಞಾನ ಕೊಟ್ಟಿದ್ದಾರೆ. ನಾವು ಒಳ್ಳೆ ಸತ್ಯದ ಮಾತನ್ನ ಆಡಬೇಕೆಂಬುದಾಗಿ, ಶಾಶ್ವತವಾಗಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿ ದೇವ ಮಕ್ಕಳೇ, ನೋಡಿ, ಆದರೆ ದಾವಿದನ ಬರೆದ ಕೀರ್ತನೆ ಹೇಳುತ್ತದೆ 31ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡೋದಾದ್ರೆ ಪ್ರೀತಿದ ಮಕ್ಕಳೇ ಹೀಗೆ ಹೇಳ್ತದೆ ಅಂದರೆ, ನೀನೇ ನನಗೆ ಆದರನಲ್ವೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಟ್ಟಿದ್ದೇನೆ. ಯೆಹೋವನೇ, ನಂಬಿಕೆಯುಳ್ಳ ದೇವರೇ, ನನ್ನನ್ನು ವಿಮೋಚಿಸಿದೆ. ಆಮೆನ್. ದಾವಿದನು ಹೇಳ್ತಾನೆ, ದೇವರೇ, ನನ್ನ ಆತ್ಮ ನಿನ್ನನ್ನೇ ಅರ್ಪಿಸ್ತಾ ಇದ್ದೀನಿ, ನೀನೇ ನನಗೆ ಆದರನು, ನೀನೇ ನನಗೆ ಒಳ್ಳೆ ಮಾರ್ಗದು ಎಂಬುದಾಗಿ ದಾವಿದನು ಹೇಳ್ತಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಿದ್ರು ಕೂಡ ನಮ್ಮ ಸತ್ಯವನ್ನು ಆಡದೆ ಸುಳ್ಳನ್ನು ಹೇಳ್ಕೊಂಡೇ ನಾವು ಕಾಲ ಕಳೀತಾ ಇದ್ದೀವಿ. ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ದೀವಿ. ಇನ್ನೊಬ್ಬರಿಗೆ ಸುಳ್ಳು ಹೇಳೋದು, ಈ ದಿನಗಳಲ್ಲಿ ಯಾವುದೇ ಥರ ಕೆಲಸ ಕಾರ್ಯಗಳಲ್ಲಿ ಆದರೂ ಕೂಡ ನಾವು ಸುಳ್ಳು ಹೇಳ್ತಾ ಇದ್ದೀವಿ. ಆದರೆ ದೇವರು ಹೇಳ್ತಾನೆ, ನೀವು ಒಳ್ಳೆಯದನ್ನೇ ಮಾತನಾಡಿ ಸತ್ಯವನ್ನೇ ಆಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾನೆ. ನೋಡಿ, ಸುಳ್ಳಿನ ನಾಳಿಗೆ ಕ್ಷಣಿಕ ಎಂಬುದಾಗಿ. ನಾವು ಯಾವ ಥರ ನಮ್ಮ ಜೀವಿತದಲ್ಲಿ ನಾಳಿಗಿನ ಕ್ಷಣಿಕವಾಗಿದೆ, ಅದೇ ಥರ ನಮ್ಮ ಒಳ್ಳೆ ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ಒಳ್ಳೆ ಸುಳ್ಳು ಹೇಳದೆ ಇನ್ನೊಬ್ಬರಿಗೆ ಒಳ್ಳೆ ರೀತಿಯಲ್ಲಿ ಹೇಳಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ ಪ್ರಕಟಣೆ 21ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ಯಾರು ಸುಳ್ಳು ಹೇಳ್ತಾರೋ ಅವರೆಲ್ಲ ನರಕದಲ್ಲಿ ಹೋಗ್ತಾರೆ ಎಂಬುದಾಗಿ ಹೇಳ್ತದೆ. ಅದೇ ಥರ ಪರಲೋಕ ರಾಜ್ಯಕ್ಕೆ ಅವರು ಇದು ಎಲ್ಲ ಎಂಬುದಾಗಿ. ಪ್ರೀತಿ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಬೇಕು. ದೇವರು ಇಂದಿನಿಂದ ನಾನು ಸುಳ್ಳು ಹೇಳದೆ ಒಂದು ಸತ್ಯವಾಗಿ ಹೇಳುವಂತೆ ನೀನು ಸಹಾಯ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ನಮಗೆ ಸಂತೋಷ ಮಾರ್ಗದಲ್ಲಿ ಮತ್ತು ಸತ್ಯ ಮಾರ್ಗದಲ್ಲಿ ನಡೆಸ್ತಾರೆ. ಪ್ರೀತಿ ಉಳಿದ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ಆತ್ಮಿಕರಾಗಿರ್ಬೋದು ಅಥವಾ ಬೇರೆ ದೇವರೇ ಎಷ್ಟೋ ಭಕ್ತಿಯಿಂದ ಜೀವಿಸೋರು ಆದರೂ ಕೂಡ ತಮ್ಮ ಇಷ್ಟ ಬಂದಾಗ ಒಂದು ವೇಳೆ ನಾವು ಸುಳ್ಳು ಹೇಳಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ಇಂದು ತೀರ್ಮಾನ ಮಾಡಿಕೊಳ್ಬೇಕು, ದೇವರೇ, ನಾನು ಸುಳ್ಳು ಹೇಳ್ತಾ ಇದ್ದೀನ ಅಥವಾ ಸತ್ಯವಾಗಿ ನಡೀತಾ ಇದ್ದೀನಿ ಎಂಬುದಾಗಿ ನೀ ನನ್ನ ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವ್ರು ಸಹಾಯ ಮಾಡ್ತಾನೆ. ಪ್ರೀತಿ ಉಳಿದ ಮಕ್ಕಳಿಗೆ, ಒಂದು ಊರಲ್ಲಿ ಒಂದು ವ್ಯಕ್ತಿ ತುಂಬ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆತ ಒಳ್ಳೆ ನಂಬಿಕಸ್ಥನಾಗಿ ಒಂದು ದೇವರಲ್ಲಿ ಭಯಭಕ್ತಿ ಉಳ್ಳುವಂಥ ವ್ಯಕ್ತಿ ಆಗಿದ್ದ. ಆತ ಯಾವುದೇ ಥರ ಒಂದು ಕಂಪನಿಯಲ್ಲಿ ಎಲ್ಲ ಸ್ನೇಹಿತರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದ. ಆತ ಯಜಮಾನಿಗೆ ಒಳ್ಳೆ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದ, ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ದ. ಅವನು ಯಾವುದೇ ಸುಳ್ಳು ಹೇಳದೆ ತಮ್ಮ ಜೀವಿತನ ಕಳೀತಾ ಇದ್ದ. ಎಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ದರು, ಏನು ಸತ್ಯ ಹೇಳ್ತಾ ಇದೆಯಾ, ನಿನಗೆ ಪ್ರಮೋಷನ್ ಸಿಗಲ್ಲ, ನೀನು ಹೀಗೆ ಇರ್ತೀಯ, ನಿನ್ನ ಮುಂದೆ ಭವಿಷ್ಯ ನಿನಗೆ ಹಾಳಾಗುತ್ತೆ ಎಂಬುದಾಗಿ ನೀನು ಸುಳ್ಳು ಹೇಳು, ಅದು ಮಾಡು ಇದು ಮಾಡು ಅಂತ ಆ ಸ್ನೇಹಿತರಿಗೆ ಹೇಳ್ತಾ ಇದ್ದಾರೆ. ಆದರೆ ಆತ ಹೇಳ್ತಾ ಇದ್ದೇನೆ, ನಾನು ತಲೆ ಕೆಡಿಸ್ಕೊಳ್ಳೋ ಸುಳ್ಳು ಹೇಳಲ್ಲ, ನಾನು ಸತ್ಯಾಗೆ ನಾನು ಜೀವಿಸ್ತೀನಿ. ಅವ್ರು ಪರ್ಮಿಷನ್ ಕೊಟ್ಟರು ಪರವಾಗಿಲ್ಲ, ಕೊಡದೆ ಪರವಾಗಿಲ್ಲ, ಆದರೆ ನಾನು ಸಂತೋಷವಾಗಿ ಸತ್ಯನೇ ಹೇಳ್ತೀನಿ ಎಂಬುದಾಗಿ ಅವ್ರಿಗೆ ಹೇಳ್ತಾನೆ. ಅದೇ ಥರ ಅವನಿಗೆ ಎಲ್ಲರೂ ಅಪಹಾಸ್ಯ ಮಾಡ್ತಾರೆ, ಅಯ್ಯೋ ಇವನು ಬರೀ ಸತ್ಯನೇ ಹೇಳ್ತಾನೆ, ಇವನು ಏನು ಸುಳ್ಳು ಹೇಳೋದು, ಇವನು ಈ ಥರ ಬೈತಾರೆ. ಆದರೂ ಕೂಡ ಅವ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರೀತಿ ಇದೆ ಮಕ್ಕಳೇ, ಕ್ರೈಸ್ತ ಜೀವಿತದಲ್ಲಿ ಆತ ಒಂದು ನಂಬಿಕೆಯಿಂದ ಯಾವಾಗಲೂ ಪ್ರಾರ್ಥನೆಯಲ್ಲಿ ಬೆಳೀತಾ ಇದ್ದ ವ್ಯಕ್ತಿ
ವ್ಯಕ್ತಿ ಆತನ ಜೀವಿತನೇ ದೇವರು ಬದಲಾಯಿಸಿದರೆ ಎಂಬುದನ್ನು ನೋಡ್ತೀವಿ. ಆತ ಒಂದು ದೊಡ್ಡ ಕಂಪನಿಯಲ್ಲೇ ಒಂದು ನಾಯಕನಾಗಿ ಮಾರ್ಪಡಿಸಿದ್ರು. ಅದೇ ತರ ನಮಗೂ ಕೂಡ ದೇವರು ನಮ್ಮನ್ನು ಸಹಾಯ ಮಾಡುವಂತ ದೇವರಾಗಿದ್ದಾನೆ. ಇಂದು ದೇವ ಮಕ್ಕಳೇ, ನಾವು ತೀರ್ಮಾನ ಮಾಡ್ಕೊಳ್ಬೇಕು, ದೇವರೇ ನಾನು ಕೂಡ ಕೆಲಸದಲ್ಲಿ ಸುಳ್ಳು ಹೇಳದೆ ಒಳ್ಳೆಯವನಾಗಿ ನಾಲ್ಗೆ ಒಳ್ಳೆಯ ಸತ್ಯವನ್ನು ಆಡುವಂತೆ ನೀನು ಸಹಾಯ ಮಾಡಪ್ಪ ದೇವ್ರೆ ಅಂತ ಕೇಳುವಾಗ ನಿಶ್ಚಯವಾಗಿ ನಮ್ಮ ದೇವರು ಸಹಾಯ ಮಾಡ್ತಾನೆ. ಪ್ರೀತಿ ದೇವ ಮಕ್ಕಳೇ, ಈ ದಿನಗಳಲ್ಲಿ ನೋಡಿದರೆ ಎಲ್ಲ ಕಡೆ ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಆದರೆ ನಮಗಾದರೂ ದೇವರು ಹೇಳ್ತಿದ್ದಾನೆ, ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಳಿಗೆ ಕ್ಷಣಿಕ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ವಾಕ್ಯ ನಮ್ಮ ಜೀವಿತದಲ್ಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರೀತಿ ದೇವ ಮಕ್ಕಳೇ, ನಾವು ಯಾವುದೇ ತರ ಸುಳ್ಳು ಹೇಳದೆ ಒಳ್ಳೆ ನಂಬಿಕೆಯಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿ ಉಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ಮುಂಜಾನೆ ವೇಳೆಯಲ್ಲಿ ಒಳ್ಳೆ ದಿನ ಕೊಟ್ಟಿಗಾಗಿ ಸ್ತೋತ್ರ. ಹೌದೇ ಸಪ್ಪ, ನಾನು ನೋಡುವ ಹಾಗೆ ಸತ್ಯವನ್ನೇ ಶಾಶ್ವತ ಎಂಬುದಾಗಿ ದೇವರೇ, ನಿನ್ನ ವಾಕ್ಯ ಪ್ರಕಾರ ಪ್ರೀತಿ ದೇವರೇ, ನೀನು ಒಳ್ಳೆ ರಕ್ಷಕನು, ನಮ್ಮನ್ನು ಸಹಾಯ ಮಾಡುವಂತ ದೇವರು, ಸತ್ಯ ಆಡುವಂತೆ ನಮ್ಮ ಜ್ಞಾನ ಕೊಡು, ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿ ತಂದೆ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಕೂಡ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಕೊಡು. ಈ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸದಲ್ಲಿ ಕೂಡ ಮನೆಗಳಲ್ಲಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಸತ್ಯವನ್ನು ಮಾತಾಡುವಂತೆ ಅವ್ರಿಗೆ ಜ್ಞಾನ ಕೊಡೋ ಸ್ವಾಮಿ ಅಂತ ನೀವು ಪ್ರಾರ್ಥಿಸಿದ್ರೆ. ಪ್ರೀತಿ ತಂದೆ, ನೀನು ಪ್ರೀತಿಸುವಂತ ದೇವರು, ನಿಮ್ಮ ಮಕ್ಕಳನ್ನು ಎಂದು ಕೈ ಬಿಡೋದನ್ನೆಲ್ಲ ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾರೆ ಸ್ವಾಮಿ. ನಮಗೆ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.